ಮಾರ್ಕ್ ಮಾಡಿದಾರಣ್ಣ ಇವೆಲ್ಲ ಒಂದು ಭೂಮಿ ಇಲ್ಲಿ ಬೇರೆ ಯಾರದೇ ಜಮೀನುಗಳನ್ನ ಗುತ್ತಿಗೆ ಮಾಡ್ಕೊಂಡು ಈ ತರ ಮಾಡ್ಕೊಂಡು ಇಷ್ಟು ಮಾರ್ಕ್ ಮಾಡಿಕೊಂಡು ಇದೆ ಮಾರ್ಕ್ ಹಾಕಿರೋದೆಲ್ಲ ಭೂಮಿಯಿಂದ ಇರೋರು ಯಾವ್ದೋ ಭೂಮಿನ ಮಾಡ್ಕೊಂಡು ಜೀವನ ಮಾಡ್ತಾರೆ ತಗೊಂಡು ಮಾಡ್ತಾರೆ ಪರಿಸ್ಥಿತಿ ಏನಾಗ್ಬೋದು ಇದು ಒಂದು ಹಣ ಒಂದು ತಿಂಗಳಿಗೆ 46,000 ಲೀಟರ್ ಹಾಲಾಗ್ತದೆ ಒಂದೇ ಊರಣ್ಣ ಒಂದೇ ಊರು 66,000 ಲೀಟರ್ ಒಂದೇ ಊರ್ದು ಇದು ಒಂದು ತಿಂಗಳಿಗೆ ಇಷ್ಟು 14,90,000 ಇಷ್ಟ ಆಗುತ್ತೆ ಒಂದು ತಿಂಗಳಿಗೆ ಅಷ್ಟು ಒಂದು ವರ್ಷಕ್ಕೆ ಬಂದ್ರಣ 5,40,000 ಲೀಟರ್ ಹಾಲು ಹೆಚ್ಚು ಕಮ್ಮಿ 2 ಕೋಟಿ ಹಾಲಿನ ಒಂದು ಸಂಘದ್ದು ಕೆಂಪು ಶೆಟ್ಟಿ ದುಡ್ಡಿ ಒಂದು ಸಂಘದ್ದು ಹಣ ಇಲ್ಲಿ ಜಮೀನು ಇರೋದು 20 ಮನೆ 200 ಮನೆ ಇದೆ ನಮ್ಮ ಕೆಂಪು ಶೆಟ್ಟಿ ದುಡ್ಡಿಲಿ ಜಮೀನು ಇರೋದು 20 ಮನೆ ಅದೆಲ್ಲ ಹೊರಗಡೆ ಜಮೀನ ಮಾಡ್ಕೊಂಡು ಬೋಗಿ ಗುಗ್ಗೆ ಮಾಡ್ಕೊಂಡು ಹಾಲಾಗ್ತಾ ಇದ್ದಾರೆ ಹೆಚ್ಚು ಜನ ನಮ್ಮಲ್ಲಿ ಅದರಿಂದ ಯಾರು ಗೊತ್ತಾ ಇದೆ ಇವ್ರನ್ನೆಲ್ಲ ಎಂತಕ್ಕೆ ಹೋಗಿ ಬಿಸಾಕ್ತಾರೆ ಇದು ಒಂದು ತಿಂಗಳಿಗೆ ಒಂದು ವರ್ಷಕ್ಕೆ 1,95,00,000 ಒಂದು ವರ್ಷಕ್ಕೆ 2 ಕೋಟಿ 20 ಮನೆಗೆ ಜಮೀನು ಇರೋದು ಇನ್ನ 140 ಮನೆ ಎಲ್ಲ ಅಂದ್ರೆ ಎಲ್ಲ 20% ಗಾರೆ ಕೆಲಸ ಪಾಳಿ ಮಾಡ್ಕೊಂಡಿರೋದೇನೆ 120 ಮನೆ ಹಾಲಾಗ್ತಿರೋದು ಹಂಗಾಗಿ ಹಾಲಿಂದನೇ ಜೀವನ ಇಲ್ಲಿ ಅದೇ ಹೊರಗೆ ನೋಡ್ಬೋದಣ್ಣ 2 ಕೋಟಿ ಇದೆ ಅದು 1 ಗುಂಟೆ ಜಮೀನು ಎಷ್ಟು ಸ್ವಚ್ಛವಾಗಿ ಹಸುಗಳು ಸಾಕೊಂಡು ಎಷ್ಟು ಆರಾಮಾಗಿದ್ದಾರೆ ಮಕ್ಕಳು 2 ಹೆಣ್ಮಕ್ಳಿದ್ದಾರೆ ಮದುವೆ ಮಾಡಿ ಗಂಡನ ಮನೆ ಕಳಿಸಿ ಎಷ್ಟು ಆರಾಮಾಗಿದ್ದಾರೆ ಅಂದ್ರೆ ಅವ್ರ ಪರಿಸ್ಥಿತಿ ಇವತ್ತಿದ ಇದೇನಾರ ಮುಂದುವರಿತು ಅಂದ್ರೆ ಏನಾಗುತ್ತೆ ಜಮೀನು ಇರೋದೇ ರೈತರಲ್ಲ ಅಣ್ಣ ಜಮೀನು ನಾವು ಅಷ್ಟೇ ನಮ್ಮವೇನೋ ಇಲ್ಲ 10 ಗುಂಟೆ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೀನಿ ನಂದು ಅಷ್ಟೇನೆ ಜಮೀನು ಇರೋದೇ ಜಮೀನು ಇಲ್ಲದೆ ಇರೋದೇ ಜಾಸ್ತಿ ಜೀವನ ಮಾಡ್ತಾ ಇರೋರು ಅವನ್ನೆಲ್ಲ ಇರ್ತಕ್ಕ ಹೋಗಿ ಮಾಡ್ತಾರೆ ಇಲ್ಲ ನಮ್ಮ ರೈತರಿಗೆ ಹಸುಗಳಿಗೆಲ್ಲ ಒಂದೊಂದು ಬಿಸಾ ಕೊಟ್ಬಿಡ್ಲಿ ಬಿಡಿ ಅವರು ಅಲ್ಲ ಇವತ್ತು ನಮ್ಮ ಹಂಗ ಮಾಡಕ್ ನಿಲ್ತಾರಲ್ಲ ನಾವ್ ಎಲ್ಗೋಗ್ಬೇಕು ನಮ್ಮ ಮಕ್ಳುಗಳು ಹೆಂಗ್ ಸಾಕೋದು ಅಂದ್ರೆ ಈ ತರ ಈ 2 ಪಂಚಾಯತ್ ಹಳ್ಳ ಸಂಘದಲ್ಲಿ ಒಂದಿದೆ ಅಲ್ಲ ಲೈಟ್ ಅಂಡ್ ಡೈರಿ 19 ಡೈಲಿ ಏನ್ ಇಷ್ಟೇ ಉತ್ಪಾದನೆ ಆಗ್ತದ ಈಗ ಡೈಲಿ ಹೆಚ್ಚಾಗಿ ಕಡಿಮೆ ಹಳ್ಳ ಸಂಘ ತುಂಬಾ ಜಾಸ್ತಿ ಇದೆ ಸರ್ 2,500 ಲೀಟರ್ ಆಗುತ್ತೆ ಅಲ್ಲಿ 500 ಲೀಟರ್ ಆಗುವಂತ ಊರು ಇವೆ ಅವರೇಜ್ ಬಂದಣ 20,000 ರಿಂದ 22,000 ಲೀಟರ್ ಪ್ರತಿದಿನ ತಿಂಗಳಿಗೆ 2 ಪಂಚಾಯತಿನೂ ಸೇರಿ 6 ಲಕ್ಷ ಮಾಡ್ತಾರೆ 7 ಲಕ್ಷ ಇಷ್ಟನ್ನ ನಮ್ಗೆ ಅವ್ರು ದುಡ್ಡು ಕೊಟ್ಬಿಟ್ರೆ ದುಡ್ಡನ್ನ ತಗೊಂಡೋಗ್ತಾರೆ ಒಂದು ತಿಂಗಳಿಗೆ 3 ಕೋಟಿ ಆಗೋಯ್ತು 7 ಲಕ್ಷ ಅಂದ್ರೆ ಆಗುತ್ತೆ 3 ಕೋಟಿ ರೂಪಾಯಿ ಬರೀ ಹಾಲಲ್ಲಿ ಬರ್ತಾರೆ ರೇಷ್ಮೆ ತರಕಾರಿ ಹಣ್ಣು 15 ದಿನಕ್ಕೊಂದ್ಸಲ ಪೇಮೆಂಟ್ ನಮ್ಗೆ 15 ದಿನಕ್ಕೊಂದ್ಸತಿ ಪೇಮೆಂಟ್ ಬರುತ್ತಲ್ಲ ಅದ್ರಲ್ಲೇನೋ ಪಶು ಆಹಾರದ ಅದು ಇದು ಬಿಟ್ಟು ಇಟ್ಕೊಳ್ಬಿಟ್ರೆ ಡೈರೆಕ್ಟ್ ಅವ್ರ ಅಕೌಂಟ್ಗೆ ಹೋಗಿ ಜಮಾ ಆಗ್ತದೆ ಅದು ಇನ್ಸೂರೆನ್ಸ್ಗಳೆಲ್ಲ ಇದೆ ಇನ್ಸೂರೆನ್ಸ್ ಜನಗಳಿಗೆ ಆರೋಗ್ಯ ಸಮಸ್ಯೆ ಆಯ್ತು ಇನ್ಸೂರೆನ್ಸ್ಗಳು ಕ್ಲೈಮ್ ಆಗುತ್ತೆ ಇಷ್ಟೆಲ್ಲ ಇದೆ ಮಾಡಕ್ ಹೊಟ್ಟಿದ್ದಾರೆ ಈ ಭಾಗದಲ್ಲಿ ಹೈನುಗಾರಿಕೆನೆ 30% ನಮ್ದು ರೈತಾಪಿ ಜೀವನ ಮಾಡ್ತಾ ಇದ್ದೀವಿ ನಾಳೆ ಬೆಳಗ್ಗೆ ಹಾಲು ಇಲ್ಲಿ ಹಾಕ್ತೀವಿ ಟೋಟಲ್ ಒಂದು 5,000 ಲೀಟರ್ ಹಾಲು ಇದ್ರಲ್ಲಿ ಆಗುತ್ತೆ ಒಂದು ಟ್ಯಾಂಕರ್ ಬಂದು ಇಂಥದ್ದ ಕೆಂಪು ಈ ತರ 3 ಕಡೆ ಇದೆ ಇದು ಒಂದು ಟ್ಯಾಂಕರ್ ತುಂಬ್ಕೊಂಡು ಹೋಗ್ತಾರೆ 16,000 ಲೀಟರ್ ಹಾಲು ಅದು ಬೆಂಗಳೂರು ಡೈರಿಗೆ ಹೋಗುತ್ತೆ